ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ. ಸಾಂಗ್ ಆ ವಿಡಿಯೋ ನೋಡ್ತಾ ಇದ್ರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಕಿಯಾರಾ ಅವರ ಕೆಮಿಸ್ಟ್ರಿ ಇಡೀ ದೇಶವನ್ನ ಇಡೀ ವಿಶ್ವವನ್ನ ಆಳುವಂತ ಕಿರಾತಕನಾಗಿ ಕಾಣಿಸ್ತಾ ಇದ್ದಾರೆ. ಒಂದೊಂದು ಫ್ರೇಮು ಕೂಡ ತುಂಬಾ ವಿಷಯ ಹೇಳ್ತಾ ಇದೆ. ಯೋಗರಾಜ್ ಭಟ್ ಅವರು ಕನ್ನಡದ ಸಾಹಿತ್ಯವನ್ನು ಬರೆದಿದ್ದಾರೆ ಕನ್ನಡ ಹಾಡಿಗೆ. ಈ ಹಾಡು ಸ್ಟಾರ್ಟ್ ಆಗಕ್ಕಿಂತ ಮೊದಲೇ ಸೂಫೀಸ್ ಅಂತ ರೂಮಿ ಅವ್ರದ್ದು ಒಂದು ಕೋಟ್ ಹಾಕಿದ್ದಾರೆ. ತುಂಬಾ ವಿಷಯ ಇದ್ರಲ್ಲಿ ಅಡಗಿದೆ ಅನ್ನೋದನ್ನ ಸೂಚಿಸುತ್ತೆ. ಅವ್ರು ಹೇಳಿ ಹೇಳಿ ಹೊಡಿತಾರೆ ಅನ್ನೋದಕ್ಕೆ ಮತ್ತೊಂದ್ಸಲ ಈ ಸಲ ಹೇಳಿ ಹೇಳಿ ಹೊಡೆದಿದ್ದಾರೆ. ಹಾಡು ಮಾತ್ರ ಅಲ್ಟಿಮೇಟ್ ಆಗಿದೆ, ಪದೇ ಪದೇ ನೋಡೋ ತರ ಇದೆ. ಹಾಲಿವುಡ್ ಹೀರೋಗಳಿಗೆಲ್ಲ ನಿವಾಳಿಸಿ ಹಿಂಗ್ ಹೊಡೆದಂಗಿದ್ದಾರೆ. ನಯನತಾರ ಒಂದು ರಿವೀಲ್ ಆಗಿದೆ ಲುಕ್, ಅವರ ಒಂದು ನೋಟ ಟಾಕ್ಸಿಕ್ ಇಡೀ ವರ್ಲ್ಡ್ ನ ಗ್ರಾಬ್ ಮಾಡುತ್ತೆ, ಕ್ಯಾಪ್ಚರ್ ಮಾಡುತ್ತೆ, ಬಾಕ್ಸ್ ಆಫೀಸ್ ನ ಧ್ವಂಸ ಮಾಡುತ್ತೆ. ಆ ಕಣ್ಣುಗಳು ತುಂಬಾ ದೊಡ್ಡ ಕನಸನ್ನ ಕಂಡಿದ್ದಂತಹ ಕಣ್ಣುಗಳು, ಆ ವಿಷನ್ ಈ ಹಾಡಲ್ಲಿ ಏನೋ ಹೇಳ್ತಾ ಇದಾರೆ, ಅದೇನು ಅನ್ನೋದು ಸಿನಿಮಾ ಬಂದಾಗ್ಲೇ ಗೊತ್ತಾಗುತ್ತೆ. ಸೊ ಇಡೀ ಬಾಕ್ಸ್ ಆಫೀಸ್ ನ ವಿನಾಶ ಮಾಡುವಂತ ಒಂದು ಆ ಲುಕ್ ಆ ಒಂದು ಕಣ್ಣಲ್ಲಿ ಕಾಣಿಸ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಅಂತ. ಈ ಹೊತ್ತು ನಿಮ್ ಮುಂದೆ ಬಂದಿರೋ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ, ಟಾಕ್ಸಿಕ್ ಸಾಂಗ್ ಬಗ್ಗೆನೆ. ತಬಾಹಿ ಸಾಂಗು ಆಕ್ಚುಲಿ ಲಿರಿಕಲ್ ವಿಡಿಯೋ ಬಂದಾಗ ಒಂದೇ ಒಂದು ಪೋಸ್ಟ್ ಹಾಕಿ ಸಾಂಗ್ ಬಿಟ್ರು, ಆಮೇಲೆ ರಿಲೀಸ್ ಡೇಟ್ ಪೋಸ್ಟ್ ಪೋನ್ ಕೂಡ ಮಾಡಿದ್ರು. ಈ ಒಂದು ಹೊತ್ತಲ್ಲಿ ತುಂಬಾ ಟೀಕೆಗಳು ಟಿಪ್ಪಣಿಗಳು ಎಲ್ಲ ಬಂದ್ವು. ಓಕೆ, ಏನು ಬಿಟ್ಟೇ ಇಲ್ಲ, ಇದೇನ್ ಹಿಂಗ್ ಬಿಟ್ಟವ್ರೆ, ಇದು ಹಿಂಗಿದೆ ಹಂಗಿದೆ, ಸಾಂಗ್ ಏನ್ ಹಿಂಗ್ ಮಾಡವ್ರೆ, ಈ ಸಾಂಗ್ ಕನ್ನಡಕ್ಕಾಗತ್ತಾ, ಇದು ಹಾಲಿವುಡ್ ಪಿಕ್ಚರು. ಹೌದು, ಇದು ಹಾಲಿವುಡ್ ಪಿಕ್ಚರು. ಸೊ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಬರ್ತಿರುವಂತ ಸಿನಿಮಾ. ಈ ಹಾಡು ಕೇಳಿದಾಗ ಎಷ್ಟು ಜನ ಇಷ್ಟಪಟ್ರೋ ಅದೇ ತರ ಒಂದಷ್ಟು ಜನ ಈ ಸಾಂಗ್ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು. ಬಟ್ ಇವತ್ತು ಅದೆಲ್ಲದಕ್ಕೂ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂಡ್ KVN ಪ್ರೊಡಕ್ಷನ್ಸ್ ಉತ್ತರ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಆ ತರದ ಒಂದು ವಿಜುವಲ್ ಟ್ರೀಟ್ ಸಾಂಗ್ ಆ ವಿಡಿಯೋ ನೋಡ್ತಾ ಇದ್ರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಕಿಯಾರಾ ಅವರ ಕೆಮಿಸ್ಟ್ರಿ ಅಂಡ್ ಗೀತು ಮೋಹನ್ ದಾಸ್ ಅವರ ವಿಷನ್, ಅಂದ್ರೆ ಎಷ್ಟು ವಿಷನ್ ಇದೆ ಅವ್ರಿಗೆ, ಅವ್ರದ್ದು ವಿಜುವಲ್ ವೈಡ್ ವಾಸ್ಟ್ ಸ್ಕೇಲು ಅಂಡ್ ಕ್ವಾಲಿಟಿ. ಒಂದೊಂದು ಫ್ರೇಮು ಕೂಡ ತುಂಬಾ ವಿಷಯ ಹೇಳ್ತಾ ಇದೆ. ಒಂದೊಂದು ವಿಷಯ ಕೂಡ ಅಂದ್ರೆ ಇಡೀ ಜಗತ್ತನ್ನ ಸಿನಿಮಾ ಜಗತ್ತನ್ನ ಅಥವಾ ಸಿನಿ ಪ್ರೇಕ್ಷಕರನ್ನ ಕೆಣಕ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ತರದ ಒಂದು ವಿಷಯ ಇಡೀ ಹಾಡಲ್ಲಿ ತುಂಬಿ ತುಳುಕ್ತಾ ಇದೆ. ಯೋಗರಾಜ್ ಭಟ್ ಅವರು ಕನ್ನಡದ ಸಾಹಿತ್ಯವನ್ನು ಬರೆದಿದ್ದಾರೆ ಕನ್ನಡ ಹಾಡಿಗೆ. ವಿಶಾಲ್ ಮಿಶ್ರಾ ಅವರ ಮ್ಯೂಸಿಕ್. ಸೊ ಹಾಡು ಈ ವಿಜುವಲ್ ಬರೋದಕ್ಕಿಂತ ಮೊದಲೇ ತುಂಬಾ ದೊಡ್ಡ ರೀಚ್ ಅನ್ನ ಪಡ್ಕೊಂಡಿದೆ. ಜಿ ಮ್ಯೂಸಿಕ್ ಕಂಪನಿ ಈ ಮ್ಯೂಸಿಕ್ ನ ಬೈ ಮಾಡ್ತು, ಅದು ದಾಖಲೆಯ ಮಟ್ಟಕ್ಕೆ, ದಾಖಲೆಯ ಬೆಲೆಗೆ. ಅಂಡ್ ಇದೊಂದು ಹಾಡು ಬಿಟ್ಟು ಅವರು ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಸೊ ಅದರಂತೆ ಫೈನಲಿ ಇವತ್ತು ವಿಡಿಯೋ ಔಟ್ಪುಟ್ ಬಂದಿದೆ. ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಹಾಡಲ್ಲಿ ತುಂಬಾ ಮೆಟಾಫರ್ಗಳಿದೆ, ತುಂಬಾ ವಿಷಯ ಇದೆ ಅಂತ ಹೇಳಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಗಿನಿಂಗು, ಈ ಹಾಡು ಸ್ಟಾರ್ಟ್ ಆಗಕ್ಕಿಂತ ಮೊದಲೇ ಸೂಫೀಸ್ ಅಂತ ರೂಮಿ ಅವ್ರದ್ದು ಒಂದು ಕೋಟ್ ಹಾಕಿದ್ದಾರೆ. ಅಂದ್ರೆ ಸರಿ ತಪ್ಪುಗಳ ಆಚೆಗೆ ಒಂದು ಮೈದಾನ ಇದೆ, ಅಲ್ಲಿ ನಾವಿಬ್ರು ಸಂಧಿಸೋಣ ಅನ್ನೋ ಒಂದು ಮೀನಿಂಗ್ ಅದು. ಸೊ ನೀವು ಬಿಗಿನಿಂಗ್ ಹಾಡಿಗಿಂತ ಮೊದಲು, ಹಾಡು ಶುರುವಾಗಕ್ಕಿಂತ ಮೊದಲೇ ಆ ಡಿಸ್ಕ್ಲೈಮರ್ ತರ ಕಾಣುವಂತ ಆ ಕೋಟ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಕೋಟು ಇಡೀ ಹಾಡಿನ ತಾತ್ಪರ್ಯವನ್ನ ಹೇಳುತ್ತೆ, ಮತ್ತೆ ತುಂಬಾ ವಿಷಯ ಇದ್ರಲ್ಲಿ ಅಡಗಿದೆ ಅನ್ನೋದನ್ನ ಸೂಚಿಸುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನೀವು ಇಲ್ಲಿವರೆಗೂ ಹೇಗ್ ನೋಡಿದಿರೋ, ಎಷ್ಟೋ ಸಿನಿಮಾಗಳು ನೋಡಿದ್ದೀರಾ. ಅವ್ರದ್ದು ಲವರ್ ಬಾಯ್ ಆಗಿ, ಆಕ್ಷನ್ ಹೀರೋ ಆಗಿ, ಫ್ಯಾಮಿಲಿ ಮ್ಯಾನ್ ಆಗಿ, ಅಂಡ್ ಎಸ್ಪೆಷಲಿ ಕಿರಾತಕನಾಗಿ. ಸೊ ಕಿರಾತಕನ ನಮ್ಮ ಕಿರಾತಕ ಸೊ ಇವತ್ತು ಇಡೀ ದೇಶವನ್ನ ಇಡೀ ವಿಶ್ವವನ್ನ ಆಳುವಂತ ಕಿರಾತಕನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಕಿರಾತಕ ಸಿನಿಮಾದ ಮೀಮ್ಸು ನೀವು ಈ ಒಂದು ಟಾಕ್ಸಿಕ್ಗೆ ಕಂಪೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ವೈಡ್ ಆಗಿ ಸ್ಪ್ರೆಡ್ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನ ತುಂಬಾ ಚೆನ್ನಾಗಿ ಆ ಸಾಮ್ಯತೆನ ತೋರಿಸ್ತಾ ಇದೆ. ಅಂಡ್ ಯಶ್ ಅವರು ರಾಕಿಂಗ್ ಸ್ಟಾರ್ ಯಾವಾಗ್ಲೂ ಕೂಡ ಅವರ ಜೀವನಕ್ಕೆ, ಅವರ ವೃತ್ತಿ ಬದುಕಿಗೆ ತುಂಬಾ ಸಾಮ್ಯತೆಯ ಅಂದ್ರೆ ಸಾಮ್ಯತೆ ತುಂಬಾ ಇರುತ್ತೆ. ಅವರ ಒಂದು ಟ್ರ್ಯಾಕ್, ಅವ್ರ ಲೈಫ್ ಟ್ರ್ಯಾಕ್ ಆಗಿರ್ಬೋದು, ಅವರ ಒರಿಜಿನಲ್ ಬದುಕು ಮತ್ತೆ ಅವರ ಸಿನಿಮಾ ಟ್ರ್ಯಾಕ್ ಆಗಿರ್ಬೋದು, ಅದೆರಡಕ್ಕೂ ತುಂಬಾ ಮೇಳೈಸ್ಕೊಂಡೇ ಹೋಗ್ತಾ ಇದೆ. ಸೊ ಅದೇ ರೀತಿಯಾಗಿ ಅವರ ಬೆಳವಣಿಗೆ ಕೂಡ. ಸೊ ಅವರ ಬೆಳವಣಿಗೆ ಬಗ್ಗೆ ಇವಾಗ ಮಾತಾಡೋದಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗೋಗಿದೆ. ಅಂಡ್ ಅವ್ರದ್ದು ಏನಿದ್ರು ಆ ಸಿನಿಮಾ ಬೆಳವಣಿಗೆ, ಆ ಸಿನಿಮಾ ವಿಷನ್, ಸೊ ಅದಕ್ಕೆ ಅವ್ರು ಹೇಳಿ ಹೇಳಿ ಹೊಡಿತಾರೆ ಅನ್ನೋದಕ್ಕೆ ಮತ್ತೊಂದ್ಸಲ ಈ ಸಲ ಹೇಳಿ ಹೇಳಿ ಹೊಡೆದಿದ್ದಾರೆ. ಅಂಡ್ ತಬಾಹಿ ಅಂತಂದ್ರೆ ವಿನಾಶ ಅಂತ, ಅಂದ್ರೆ ತಬಾಹಿ ಅನ್ನೋ ಒಂದು ಪದದ ಮೀನಿಂಗು ವಿನಾಶ ಅಂತ. ಸೊ ಆ ಸಿನಿಮಾದಲ್ಲಿ ಸಿಚುವೇಶನ್ ಬರುವಂತದ್ದು, ಸೊ ಪ್ರೀತಿಯಲ್ಲಿ ಬಿದ್ರೆ ವಿನಾಶ ಆಗ್ತೀಯಾ ಅನ್ನೋ ತರದ್ದೊಂದು ಮೀನಿಂಗ್ ಇದೆ. ಸೊ ಅಲ್ಲಿ ಸಾಂಗಲ್ ಮಧ್ಯ ಒಂದು ಇದು ಕೂಡ ಬರುತ್ತೆ, ನಿನ್ನಂತ ಸ್ವಾರ್ಥಿಗೂ ಪ್ರೀತಿ ಆಗುತ್ತಾ ಅಂತ. ಸೊ ಮೇ ಬಿ ಕಷ್ಟ ಆಗುತ್ತೆ ಅಂತ ಒಂದು ಡೈಲಾಗ್ ಕೂಡ ಬರುತ್ತೆ. ಅಂದ್ರೆ ಈ ತರದ್ದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಪ್ರತಿ ಒಂದು ಟೀಸರ್ಸ್ ಇಲ್ಲಿವರೆಗೂ ಅವ್ರು ಏನ್ ಬಿಟ್ಟಿದ್ದಾರೆ ಕಂಟೆಂಟ್ಸ್, ಪ್ರತಿ ಒಂದು ಕಂಟೆಂಟ್ ಕೂಡ ಒಂದೊಂದು ಬಗೆಯಲ್ಲಿ, ಒಂದೊಂದು ಕೋನದಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿನಿಮಾ ಬಗ್ಗೆ. ಅಂಡ್ ದ ವೇ ಅವ್ರು ಡಿಸ್ಕ್ಲೈಮರ್ ಹಾಕೇನೆ ಆ ಒಂದು ಕಂಟೆಂಟ್ ನ ಆಚೆ ಬಿಡ್ತಾ ಇರೋದು. ಅಂದ್ರೆ ಕೆಲವರು ಅಂತ ಇದ್ರು ತುಂಬಾ ಬೋಲ್ಡ್ ಇದೆ, ತುಂಬಾ ಅಡಲ್ಟ್ರಿ ಇದೆ ಸಿನಿಮಾ, ಹಾಗಿದೆ ಹೀಗಿದೆ ಅಂತ. ಸೊ ಇವತ್ತಿನ ಜಗತ್ತಿಗೆ, ಇವತ್ತಿನ ಟ್ರೆಂಡಿಗೆ, ಮತ್ತೆ ಅವ್ರು ಆಲ್ರೆಡಿ ಅವರೊಂದು ಡಿಸ್ಕ್ಲೈಮರ್ ನ ಹಾಕಿರೋ ವಿಚಾರಕ್ಕೆ
ಹೌದು ಅದು ಹೀಗೆ ಇರಬೇಕು ಅಂತ. ಸೊ ತುಂಬಾ ದೊಡ್ಡ ಸ್ಕೇಲ್ ಅಲ್ಲಿ ತುಂಬಾ ಬ್ರಾಡ್ ವಿಷನ್ ಅಲ್ಲಿ ಈ ಒಂದು ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಈ ಹಾಡು ಅದನ್ನ ನೋಡಿದ್ರೆ ಸಾಕ್ಷಿ. ಮತ್ತೆ ಈ ಹಾಡಲ್ಲಿ ಒಂದು ಮೆಟಾಫರ್ ಇದೆ. ಈ ಹಾಡಲ್ಲಿ ಏನೋ ಹೇಳ್ತಾ ಇದಾರೆ, ಅದೇನು ಅನ್ನೋದು ಸಿನಿಮಾ ಬಂದಾಗ್ಲೇ ಗೊತ್ತಾಗುತ್ತೆ. ನಾವ್ ಇವಾಗ್ಲೇ ತುಂಬಾ ಡಿಕೋಡ್ ಮಾಡೋದಕ್ಕಾಗ್ಲಿ, ಅದನ್ನ ಹಿಂಗೆ ಇರುತ್ತೆ ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗ್ಲಿ ಆಗ್ತಾ ಇಲ್ಲ. ಬಟ್ ಒಂದಂತೂ ಸತ್ಯ, ಹಾಡು ಮಾತ್ರ ಅಲ್ಟಿಮೇಟ್ ಆಗಿದೆ, ಪದೇ ಪದೇ ನೋಡೋ ತರ ಇದೆ. ಅಂಡ್ ಕಿಯಾರಾ ಬ್ಯೂಟಿ, ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಫಿಸಿಕ್ ಅಂಡ್ ಹ್ಯಾಂಡ್ಸಮ್ನೆಸ್ ಹಾಲಿವುಡ್ ಹೀರೋಗಳಿಗೆಲ್ಲ ನಿವಾಳಿಸಿ ಹಿಂಗ್ ಹೊಡೆದಂಗಿದ್ದಾರೆ. ಅಂಡ್ ನಮ್ಮ ಹೆಮ್ಮೆ ಅದು. ಅವರನ್ನ ಸ್ಕ್ರೀನ್ ಮೇಲೆ ಆ ರೀತಿ ನೋಡೋದಕ್ಕೆ. ಆ ಕಣ್ಣುಗಳು ತುಂಬಾ ಶಾರ್ಪ್ ಇದೆ. ಆ ಕಣ್ಣುಗಳು ತುಂಬಾ ದೊಡ್ಡ ಕನಸನ್ನ ಕಂಡಿದ್ದಂತಹ ಕಣ್ಣುಗಳು, ಆ ವಿಷನ್, ಆ ಒಂದೊಂದು ಫ್ರೇಮ್ ಅಲ್ಲೂ ಅವ್ರ ನೋಟ, ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಟಾಕ್ಸಿಕ್ ಇಡೀ ವರ್ಲ್ಡ್ ನ ಗ್ರಾಬ್ ಮಾಡುತ್ತೆ, ಕ್ಯಾಪ್ಚರ್ ಮಾಡುತ್ತೆ, ಬಾಕ್ಸ್ ಆಫೀಸ್ ನ ಧ್ವಂಸ ಮಾಡುತ್ತೆ. ಆಗ್ಲೇ ಹೇಳ್ದಂಗೆ ತಬಾಹಿ ಅನ್ನೋ ಒಂದು ವಿನಾಶ ಅಂತ ಪದ. ಸೊ ಇಡೀ ಬಾಕ್ಸ್ ಆಫೀಸ್ ನ ವಿನಾಶ ಮಾಡುವಂತ ಒಂದು ಆ ಲುಕ್ಕು ಆ ಒಂದು ಕಣ್ಣಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಕಾಂತಿಯಲ್ಲಿ ಮೇಳೈಸ್ತಿದೆ ಅಂತ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅಗೈನ್ ಅನ್ಕೊಂಡಿದ್ದನ್ನ ಮಾಡಿದ್ದಾರೆ, ಹೇಳಿದ್ದನ್ನೇ ಮಾಡ್ತಾರೆ. ಅಂದ್ರೆ ಡೇಟ್ ಪೋಸ್ಟ್ಪೋನ್ ಆಗ್ತಿದ್ದಂಗೆನೆ ಸುಮಾರು ಜನಕ್ಕೆ ಒಂದು ಇದು ಅನ್ನೋದು ಇಷ್ಟೆಲ್ಲ ಕಂಟೆಂಟ್ ಬಿಟ್ಬಿಟ್ಟಿದ್ದಾರೆ, ಡೇಟ್ ಬೇರೆ ಪೋಸ್ಟ್ಪೋನ್ ಮಾಡ್ತಾರೆ, ಇನ್ನೇನ್ ಕೊಡ್ತಾರೆ, ಇನ್ನೇನ್ ಮಾಡ್ತಾರೆ, ಈ ತರದ್ದು ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು, ಎಲ್ಲ ರೀತಿಯ ಫೀಲಿಂಗ್ಗಳು ಇದ್ವು. ಅದೆಲ್ಲದಕ್ಕೂ ಉತ್ತರ ಈ ಒಂದು ಹಾಡು ಕೊಡ್ತಿದೆ. ಅಂಡ್ ಇಲ್ಲಿಂದ ಆಚೆಗೆ ಪಬ್ಲಿಸಿಟಿ ತುಂಬಾ ದೊಡ್ಡದಾಗಿ ಶುರುವಾಗೋ ತರ ಕಾಣಿಸ್ತಾ ಇದೆ. ವರ್ಲ್ಡ್ ವೈಡ್, ಬರೀ ದೇಶದಾದ್ಯಂತ ಅಲ್ಲ, ವಿಶ್ವದಾದ್ಯಂತ. ಅಂಡ್ ಈ ಸಿನಿಮಾ 26ಕ್ಕೆ ಆಗಸ್ಟ್ ಬರ್ತಿದೆ. ಒಂದೊಂದು ವಿಷಯವು ಒಂದೊಂದು ಬಗೆಯಲ್ಲಿ. ಅಂಡ್ ನಯನತಾರ ಒಂದು ರಿವೀಲ್ ಆಗಿದೆ ಲುಕ್ಕು, ಅವರ ಒಂದು ನೋಟ. ಅಂಡ್ ಇಲ್ಲಿ ದ ಕ್ಲಾಸಿನೆಸ್ ಅಂದ್ರೆ ಆ ಒಂದು ಪೀರಿಯಾಡಿಕ್ ಸಿನಿಮಾ, ಒಂದು ಕಾಲ್ಪನಿಕ ಜಗತ್ತಿದು. ಆ ಕಾಲ್ಪನಿಕ ಕಥೆಯನ್ನ ಗೀತು ಮೋಹನ್ ದಾಸ್ ಅವರು ವಿಜುವಲೈಸ್ ಮಾಡಿರೋ ರೀತಿ, ಯಶ್ ಮತ್ತೆ ಮಾನ್ಸ್ಟಾರ್ ಕ್ರಿಯೇಷನ್ಸ್, ಯಶ್ ಮತ್ತೆ ಕೆವಿಎನ್ ಪ್ರೊಡಕ್ಷನ್ಸ್ ಅದನ್ನ ಪ್ರೊಡ್ಯೂಸ್ ಮಾಡಿರೋ ರೀತಿ, ಈ ಒಂದು ವಿಜುವಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಪ್ರೀವಿಯಸ್ಲಿ ನೀವು ಟೀಸರ್ ಗಳನ್ನ ನೋಡಿದೀರಾ, ಮೊನ್ನೆ ಲೇಟೆಸ್ಟ್ ಲೇಡೀಸ್ ಟೀಸರ್ ನೋಡಿದಿರಾ, ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ ನೋಡಿದಿರಾ, ಅಂದ್ರೆ ಅಲ್ಲಿದ್ದಂತಹ ಒಂದು ಅಂದ್ರೆ ಈ ಕಂಟೆಂಟ್ ಅಲ್ಲಿ ಇರುವಂತಹ ಒಂದು ಕ್ವಾಲಿಟಿ ಮತ್ತೆ ಆ ಒಂದು ಸಿನಿಮ್ಯಾಟಿಕ್, ಆ ಸಿನಿಮಾ ಪ್ಯಾಷನ್ ಏನಿದೆ, ವರ್ಲ್ಡ್ ಲೆವೆಲ್ಗೆ ನಾವು ಕಾಂಪೀಟ್ ಮಾಡ್ತೀವಿ, ವರ್ಲ್ಡ್ ಲೆವೆಲ್ ನಾವು ನಿಲ್ತೀವಿ ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಇಷ್ಟು ಡೆಡಿಕೇಶನ್ ಬೇಕಾಗುತ್ತೆ, ಇಷ್ಟು ಟೈಮ್ ಬೇಕಾಗುತ್ತೆ, ಇಷ್ಟು ರೀವರ್ಕ್ ಬೇಕಾಗುತ್ತೆ, ಇನ್ನೊಂದು ಮತ್ತೊಂದು ಎಲ್ಲವೂ ಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಟಾಕ್ಸಿಕ್ ಟೈಮ್ ತಗೊಳ್ಳೋದಕ್ಕೂ, ಅದು ಇಷ್ಟು ದಿನ ಟೈಮ್ ತಗೊಂಡಿರೋದಕ್ಕೂ ಉತ್ತರ ಈ ಒಂದು ವಿಜುವಲ್ಲೇನೆ ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಈ ಹಾಡು ನನ್ಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಡ್ ನಮ್ಮ ರಾಕಿಂಗ್ ಸ್ಟಾರ್, ನಮ್ಮ ಹೀರೋ, ಈ ತರದ್ದು ನೋಡೋದಕ್ಕೆ ಖುಷಿ ಆಗ್ತಿದೆ. ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಅಂದ್ರೆ ಸಿನಿಮಾಗಳು, ಕನ್ನಡ ಸಿನಿಮಾಗಳಂದ್ರೆ ಒಂದು ಬಗೆಯಲ್ಲಿ ಯಾವಾಗ್ಲೂ ಇದ್ದಂತಹ ಕಾಲದಲ್ಲಿ ಬಂದು ಕ್ವಾಲಿಟಿ ವೈಸು, ಕಂಟೆಂಟ್ ವೈಸು ಇಡೀ ದೇಶವನ್ನ, ಇಡೀ ವರ್ಲ್ಡ್ ಅನ್ನ ತಿರುಗಿ ನೋಡುವಂತ ಮಾರ್ಕೆಟ್, ಇಡೀ ವರ್ಲ್ಡ್ ಸಿನಿಮಾ ಮಾರ್ಕೆಟ್ ಅಲ್ಲಿ ಕನ್ನಡ ಸಿನಿಮಾನು ಇಷ್ಟು ದುಡ್ಡು ಮಾಡುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಂತಹ ರಾಕಿಂಗ್ ಸ್ಟಾರ್ ಈಗ ಇಡೀ ವರ್ಲ್ಡ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಶೂರ್ ಶಾಟ್ ಹೊಡಿತಾರೆ ಅನ್ನೋದಕ್ಕೆ ಈ ಒಂದು ಹಾಡು ಎಕ್ಸಾಂಪಲ್ ಅನ್ನಿಸ್ತಾ ಇದೆ. ಸೊ ಅದಾಗ್ಲಿ, ನಮ್ಮೆಲ್ಲರ ಹೆಮ್ಮೆ, ಖುಷಿ, ಕನ್ನಡ ಚಿತ್ರೋದ್ಯಮದ ಖುಷಿ, ಕನ್ನಡ ಚಿತ್ರೋದ್ಯಮದ ಹೆಮ್ಮೆ. ಅಂಡ್ ಕನ್ನಡದಿಂದ ಇಡೀ ವಿಶ್ವವನ್ನ ಆಳುವಂತಹ, ಇಡೀ ವಿಶ್ವಕ್ಕೆ ಕನ್ನಡದ ಪತಾಕೆಯನ್ನ ತೋರಿಸುವಂತಹ ಒಂದು ಕೆಲಸವನ್ನ ರಾಕಿಂಗ್ ಸ್ಟಾರ್, ಮಾನ್ಸ್ಟಾರ್ ಕ್ರಿಯೇಷನ್ಸ್, ಕೆವಿಎನ್ ಪ್ರೊಡಕ್ಷನ್ಸ್ ಹಾಗೇನೆ ಗೀತು ಮೋಹನ್ ದಾಸ್ ಅವರು ಮಾಡ್ತಿದ್ದಾರೆ. 26ಕ್ಕೆ ಸಿನಿಮಾ ನೋಡೋಣ, ಇನ್ನೊಂದಷ್ಟು ವಿಷಯ ಮಾತಾಡೋಣ. ಈ ತರದ ಕಂಟೆಂಟು, ಟಾಕ್ಸಿಕ್ ವಿಚಾರವಾಗಿ ಏನೆಲ್ಲ ಬರುತ್ತೋ ಎಲ್ಲವನ್ನು ನಿಮ್ಮ ಮುಂದೆ ಅಂತ ಪ್ರಯತ್ನ ಮಾಡ್ತೀನಿ. ಇದು ನನ್ನ ಒಂದು ಅಭಿಪ್ರಾಯ, ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಒಬ್ಬ ಸಿನಿಮಾ ಪತ್ರಕರ್ತನಾಗಿ ಅಂಡ್ ಒಬ್ಬ ಸಿನಿಮಾ ಪ್ರಮೋಟರ್ ಆಗಿ. ಈ ಒಂದು ಸಿನಿಮಾ ವಿಚಾರಕ್ಕೆ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೀನಿ. ನೀವು ನೋಡಿ, ಕಂಟೆಂಟ್ ನೋಡಿ, ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಪದೇ ಪದೇ ನೋಡ್ತಾ ಇದೆ ಸಾಂಗು. ಇದು ಬರೀ ಇದೊಂದು ಸಾಂಗ್ ಅಲ್ಲ, ಸಿನಿಮಾದ ಒಳಗಡೆ ಇನ್ನೂ ತುಂಬಾ ವಿಷಯ ಇದೆ, ತುಂಬಾ ಹಾಡುಗಳಿದೆ. ಅಂಡ್ ಒಂದು ಏನಂತಾರೆ, ಒಂದು ಉಪ್ಪಿನಕಾಯಿ ತರ ಒಂದು ರುಚಿಗೆ ಈ ಒಂದು ಹಾಡನ್ನ ಬಿಟ್ಟಿದ್ದಾರೆ. ಸಿನಿಮಾ ಹೆಂಗಿರ್ಬೋದು, ವಿಜುವಲಿ ಬಿಗ್ ಸ್ಕ್ರೀನ್ ಅಲ್ಲಿ ಹೆಂಗಿರ್ಬೋದು, ಆ ಒಂದು ಸೌಂಡ್, ಆ ಒಂದು ಕ್ವಾಲಿಟಿ. ಅಂಡ್ ತುಂಬಾ ಮೆಟಾಫರ್ಗಳಿದೆ ಅಂತ ಅವಾಗ್ಲೇ ಒಂದು ಮಾತು ಹೇಳಿದ್ದೆ. ಈ ಹಾಡಲ್ಲಿ ಸಿನಿಮಾ ಕನೆಕ್ಟ್ ಆಗುವಂಥದ್ದು, ಸಿನಿಮಾ ಕತೆ ಕನೆಕ್ಟ್ ಆಗುವಂಥದ್ದು ತುಂಬಾ ಮೆಟಾಫರ್ಗಳು ಇದ್ರಲ್ಲಿ ಇದೆ. ನೀವು ಬಿಗಿನಿಂಗ್ ನೋಡಿದಾಗ ಕಾಣುವಂತಹ ಸರ್ಕಸ್ಸು, ಹಾಡಿನ ಕೊನೆಗೆ ಕಾಣುವಂತಹ ಒಂದು ಹಾಳು ಬಿದ್ದಿರೋ ಸರ್ಕಸ್ಸು, ಆ ಎಕ್ಸಿಬಿಷನ್ ನ ಜಾಗ, ಅಂಡ್ ಹೀರೋ ಟ್ರ್ಯಾಕು, ಅಂಡ್ ಪದೇ ಪದೇ ಅವರು ಮಾಡುವಂತಹ ಒಂದು ಪ್ರಣಯ, ಇದೆಲ್ಲವೂ ಕೂಡ ಬೇರೆ ಏನೋ ಹೇಳ್ತಾ ಇದೆ. ಅಂಡ್ ನನಗೆ ಪ್ರೀತಿ ಆಗಲ್ಲ ಅಂತ ಅವರು, ಪ್ರೀತಿ ಆಗೋದ್ ಕಷ್ಟ ಅನ್ನೋ ಒಂದು ಡೈಲಾಗು. ಅಂಡ್ ಅಗೇನ್ ಅವರು ಮತ್ತೆ ಕಿಯಾರ, ಯಶ್ ಅವರು ಮತ್ತೆ ಕಿಯಾರ ಅವರ ಒಂದು ರಾಯ ಅಥವಾ ಟಿಕೆಟ್, ಸಾರಿ ರಾಯ ಅಲ್ಲ, ಇದು ರಾಯನ ಟಿಕೆಟ್ ನನಗೂ ಕನ್ಫ್ಯೂಸ್ ಆಗ್ತಿದೆ, ಗೊತ್ತಿಲ್ಲ. ಸೊ ಒಟ್ನಲ್ಲಿ ಈ ಒಂದು ಎರಡು ಕೆಮಿಸ್ಟ್ರಿ ತುಂಬಾ ಕುತೂಹಲ ಕೆರಳಿಸ್ತಾ ಇದೆ. ಕ್ವಶನ್ ಮಾರ್ಕ್ಗಳ ಮೇಲೆನೆ
ಈ ಒಂದು ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಬಟ್ 26ನೇ ತಾರೀಕು ಇಡೀ ವಿಶ್ವ ಹಬ್ಬ ಮಾಡುವಂಥದ್ದು, ಇಡೀ ದೇಶ ಹಬ್ಬ ಮಾಡುವಂಥ ಒಂದು ಸಿನಿಮಾ ಟಾಕ್ಸಿಕ್. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ನಮಸ್ಕಾರ.